ನಾನು ಕೇಳ್ತಿರೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂತ ವ್ಯತ್ಯಾಸ. ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ರಾಜಸ್ಥಾನದಲ್ಲಿ 7,516 ರೂಪಾಯಿ ಇನ್ಕ್ಲೂಡಿಂಗ್ 10 ಇಯರ್ಸ್ ರೆಂಟ್ ಕಲೆಕ್ಟ್ ಮಾಡೋದು ಸೇರಿಸಿ. ಬಿಹಾರದಲ್ಲಿ 6,006, ವೆಸ್ಟ್ ಬೆಂಗಾಳಲ್ಲಿ 5,776 ಸಿಂಗಲ್ ಪೇಸಿಗೆ, ಗುಜರಾತ್ ನಲ್ಲಿ 7,347, ಇಲ್ಲಿ ಹತ್ರ 20,396 ರೂಪಾಯಿ. ಅಂದ್ರೆ ಎಷ್ಟು ಪ್ರತಿಶತ ಹೆಚ್ಚು? 200% ಹೆಚ್ಚಿನ. ಈ ವ್ಯತ್ಯಾಸ ಯಾಕೆ? ನೀವು ದರೋಡೆ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ, ಇಲ್ಲಿ ಹೇಳ್ಬೋದು ನಾವು ಸರ್ಕಾರ ₹1 ಖರ್ಚು ಮಾಡಲ್ಲ ಅಂತ. ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ? ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು? ಅಲ್ಲಿ ಸಾಮಾನ್ಯ ಮೀಟರ್, ಇಲ್ಲಿ ಚಿನ್ನದ ಮೀಟರ್, ಇಲ್ಲಿ ಯಾವ ಮೀಟರ್ ಹಾಕ್ತಾರೆ? ಅದೇ ಒಂದು ಕಂಪ್ಯೂಟರ್ ಚಿಪ್. ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ, ಒಂದು ಕಂಪ್ಯೂಟರ್ ಚಿಪ್. ಇದು ದರೋಡೆ. ಗುಜರಾತ್ನಲ್ಲಿ ನೋಡಿ, ಅವ್ರೇನ್ ಕೇಳ್ಯಾರ, ಬೇರೆ ರಾಜ್ಯದಲ್ಲಿ ಇಷ್ಟಿದೆ, ನಿಮ್ಮ ರಾಜ್ಯ ಜಾಸ್ತಿ ಇದೆ, ಕಾರಣ ಏನಂತ ಹೇಳಿದ್ರೆ ಕಾರಣ ಹೇಳ್ಬಿಡಿ. ಇದು